ಓಕೆ, ನಮ್ಮ ಜೊತೆಗೆ ಕಿತ್ತೂರು ಶಾಸಕರಾಗಿರುವಂಥ ಬಾಬಾ ಸಾಹೇಬ್ ಪಾಟೀಲ್ ಅವರು ಇದ್ದಾರೆ. ಅವ್ರ ಬಗ್ಗೆಯೂ ಕೂಡ ಗಣಿಗ ರವಿ ಅವರು ಹೇಳಿದರು, ಅವ್ರಿಗೂ ಕೂಡ ಆಫರನ್ನು ಕೊಟ್ಟಿದ್ದಾರಂತೆ. ಸರ್ ನಮಸ್ಕಾರ, ಅರುಣ್ ಬಡಿಗೇರ್ ಮಾತಾಡ್ತಾ ಇದ್ದೀನಿ. ನಮಸ್ಕಾರ ಸರ್. ನಿಮಗೆ ಆಫರ್ ಬಂತಾ ಸರ್? ಆಫರ್ ಯಾವ ಥರ ಆಫರ್ ಸರ್ ಇದು? ಅಲ್ಲ, ನಿಮ್ಮ ಪಕ್ಷದಲ್ಲಿರುವಂಥ ಶಾಸಕ ಗಣಿಗ ರವಿ ಅವರು ಹೇಳ್ತಾ ಇರೋ ರೀತಿಯಲ್ಲಿ ಕೇಳ್ತಾ ಇದ್ದೀನಿ. BJP ಅವರು ಆಫರ್ ಕೊಟ್ರ ನಿಮಗೆ? ನೋ 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 ಈಗೇನಿಲ್ಲ ಸರ್. ಆ್ಯಸ್ ಎ ಫ್ರೆಂಡ್ಸ್ ಯಾವುದೋ ದುಡ್ಡಿನ ಆಫರ್ ನನಗೆ ಹತ್ರ ಬಂದಿಲ್ಲ. ಬಟ್ ಲಾಂಗ್ ಬ್ಯಾಕ್ ಹಂಗೆ ಫ್ರೆಂಡ್ಶಿಪ್ನಲ್ಲಿ ಅದು ಇತ್ತು. ಸರ್ಕಾರ ಅದನ್ನ ನಾವು ವೆನ್ ದ ಪೀಪಲ್ ಹ್ಯಾವ್ ಗಿವನ್ ಅಸ್ ಅ ಕ್ಲಿಯರ್ ಮ್ಯಾಂಡೇಟ್ ವಿ ಆರ್ ವಿತ್ ಸಿದ್ದರಾಮಯ್ಯ, ಮತ್ತು ಅದನ್ನ ಯಾಕೆ ಇದನ್ನು ಮಾಡ್ತಿದ್ದೀರಿ ಅಂತ ಮಾತಾಡಿದ್ವಿ. ಬಟ್ ನನಗೆ ಯಾವುದೇ ಥರ ದುಡ್ಡಿನಿಂದ ಆಯ್ತು ಇದಾಯ್ತು ಯಾವುದೋ ಆಫರ್ ಬಂದಿಲ್ಲ ಸರ್. 100 ಕೋಟಿ ಅಂತ ಹೇಳ್ತಿದ್ದೀರಲ್ಲ ಸರ್, ನೀವೇ ನಿಂಗೆ ಹೇಳ್ತಿದ್ದೀರಾ? ಇಲ್ಲ ನಾವು ಹೇಳಿಲ್ಲ ಸರ್. ಅಲ್ಲಲ್ಲ, ನೀವಲ್ಲ, ಗಣಿಗ ರವಿ ಅವರು ಹೇಳ್ತಾ ಇರೋದು 100 ಕೋಟಿ ಆಫರ್ ಅನ್ನ ಕೊಟ್ಟಿದ್ದಾರೆ ಅಂತ. ಅವ್ರದ ಮೇ ಬಿ ಅವ್ರಿಗೆ ಕೊಟ್ಟಿರ್ಬೋದು ರೀ, ನಮಗೇನು ಅದಾಗಿಲ್ಲ. ಬಟ್ ನಾವೇನು ಮಾರ್ಕೊಳ್ಳೋಂಥ ವ್ಯಕ್ತಿ ಅಂತ ಅಲ್ವೇ ಅಲ್ಲ ನಾನು. ಬಟ್ ಮುಖ್ಯಮಂತ್ರಿಗಳೇ ಹೇಳ್ತಾ ಇದ್ರು 50 ಕೋಟಿ ಆಫರ್ ಎಲ್ಲ ಕೊಟ್ಬಿಟ್ಟಿದ್ದಾರೆ ಅಂತ ಹೇಳಿ. ಅದು ಅಷ್ಟು ಬಂದಿಲ್ವಾ ನಿಮಗೆ? ಇಲ್ಲ, ಮತ್ತೆ ಯಾರ್ಯಾರಿಗೋ ಕೊಟ್ಟಿರ್ಬೋದು ಸರ್. ಎಲ್ಲ ಯಾರಿಗಾರ ಬಂದಿರ್ಬೋದು ಅವ್ರ ಗಮನಕ್ಕೆ. ಮತ್ತೆ ಯಾವ್ದಾರು MLS ಮಾಡಿರ್ಬೋದು, ಅದೇನು ಇಲ್ಲ ಅಂತ ಹೇಳಕ್ ಬರೋದಿಲ್ಲ. ಒಂದಿಂದ ಐತಿದೆಲ್ಲ ಪ್ರಯತ್ನ ಟಿಲ್ ಟುಡೇ. ನಿಮ್ಮ ಜೊತೆಗೆ ಯಾರು ಮಾತಾಡಿದ್ರು ಸರ್ ಈ ಸರ್ಕಾರ ರಚನೆ ಮಾಡೋಣ ಅಂತ ಹೇಳಿ? ಕೇಳಿದವ್ರು ಯಾರು? ಅದ ಸರ್, ಅದ ಪ್ರಸಂಗ ಬಂದಾಗ ಹೇಳ್ತೇನೆ ನಿಮಗೆ. ನಾಟ್ ನಾವು ನೀವು ಇಷ್ಟೊಂದು ಗೌಪ್ಯವಾಗಿ ಇಡಬಾರ್ದು. ಎಲ್ಲ ಬಹಿರಂಗವಾಗಿ 50-100 ಕೋಟಿ ಎಲ್ಲ ಮಾತಾಡ್ತಾ ಇದ್ರೆ ನೀವು ಅದ್ರ ಮಧ್ಯದಲ್ಲಿ ಗೌಪ್ಯವಾಗಿ ಏನೂ ಇಟ್ಟಿಲ್ಲ ಸರ್. ಇದನ್ನ ಗಮನಕ್ಕೆ ನನಗೆ ಬಂದು ವೆರಿ ನೆಕ್ಸ್ಟ್ ಡೇ ಬಾಟ್ ದ ನೋಟಿಸ್ ಇನ್ ಟು ಮೈ ಲೀಡರ್ಸ್ ಎಲ್ಲರಿಗೂ ಗಮನಕ್ಕೆ ತಂದಿದ್ದೇನೆ. ಇದನ್ನು ಹಿಂಗೆ ನಡೀತಾ ಇದೆ, ಇದ್ರ ಬಗ್ಗೆ ಸ್ವಲ್ಪ ಇದನ್ನ ಇಟ್ರಿ ಅಂತ ಹೇಳಿದ್ದೇನೆ. ಕರೆಕ್ಟ್. ನೀವಂತೂ ಹೋಗುವಂತ ಸ್ಥಿತಿಯಲ್ಲಿ ಇಲ್ಲ ಅಂದಮೇಲೆ, ಅಲ್ಲ, ನೀವು ಆ ರೀತಿ ಮನಸ್ಥಿತಿಯಲ್ಲಿ ಇಲ್ಲ ಅನ್ನೋದಾದ್ರೆ, ಖರೀದಿ ಮಾಡಿದ್ರು ಕೂಡ ನೀವು ಖರೀದಿಗೆ ಒಳಗಾಗದೇ ಇರುವಂತವರೇ ಆಗೋದಾದ್ರೆ, ಯಾರು ನಿಮಗೆ ಆಫರ್ ಅನ್ನ ಕೊಟ್ರು ಅನ್ನೋದನ್ನ ಹೇಳ್ಬೇಕಲ್ಲ. ಅದನ್ನ ಸಂದರ್ಭ ಬಂದಾಗ ಹೇಳ್ತೀನಿ ಅಂದ್ರೆ ಏನದ್ರ ಅರ್ಥ? ನನ್ನ ಲೀಡರ್ಸ್ ಜೊತೆ ಶೇರ್ ಮಾಡ್ಕೊಂಡಿದ್ದೇನೆ ಸರ್. ರಾಜ್ಯದ ಜನಕ್ಕೆ ಗೊತ್ತಾಗ್ಬೇಕಲ್ಲ. ಅದನ್ನ ಹೇಳ್ತೀನಿ ಸರ್, ಅದು ಪ್ರಸಂಗ ಬಂದಾಗ ನಾನೇ ಹೇಳ್ತೇನೆ ಅಂತ ಹೇಳಿದ್ನ. ಯಾವಾಗ ಪ್ರಸಂಗ ಬರುತ್ತೆ? ಅದು ಬರುತ್ತೆ ಸರ್, ಬಂದಾಗ ಹೇಳ್ತೀನಿ ನಾನು. ನಿಮ್ಮ ಜೊತೆನೆ ಫೈಲ್ ಬಿ ಫಸ್ಟ್ ಪರ್ಸನ್ ಟು ಟಾಕ್ ಟು ಯು. ಅಲ್ಲ, ಹೇಳ್ಬೋದಲ್ವಾ ಯಾರು ಅಂತ ಹೇಳಿ? ಅಟ್ಲೀಸ್ಟ್ ಎಲ್ಲಿ ಆಫರ್ ಕೊಟ್ರು ಅಂತನಾದ್ರೂ ಹೇಳ್ಬೋದಲ್ಲ. ಬನ್ನಿ ಸರ್ಕಾರ ಮಾಡೋಣ ಅಂತ ಹೇಳಿದ್ದು. ದಿಸ್ ವಾಸ್ 1 year ಬ್ಯಾಕ್ ಸರ್. 1 year ಹೇಳ್ತೇನೆ. ಅದನ್ನ ಪ್ರಸಂಗ ಬಂದಾಗ ನಿಮಗೆ ಖಂಡಿತವಾಗಿ ಹೇಳ್ತೇನೆ. ರಾಜ್ಯದ ನಾಯಕರ, ರಾಷ್ಟ್ರದ ನಾಯಕರ? ರಾಜ್ಯದ ನಾಯಕ ಸರ್. ಉತ್ತರ ಕರ್ನಾಟಕದವರ, ಈ ಕಡೆಗೆ ದಕ್ಷಿಣ ಕರ್ನಾಟಕದಲ್ಲಿರೋರ? ಅಂದರೆ ಕರ್ನಾಟಕದವ್ರು ಸರ್. ಉತ್ತರ ಸೌತ ಬೇಡ ಕರ್ನಾಟಕದವರು. ಅದನ್ನ ಹೇಳ್ಬಿಟ್ರೆ ಸಿಕ್ಕಾಕೊಳ್ತಾರೆ ಅಂತನಾ? ಬೇಡ ಸರ್. ನಾನು ನೋಟಿಸ್ ಐ ಬಾಟ್ ನೋಟಿಸ್ ಇನ್ ಟು ಮೈ ನಮ್ಮ ಲೀಡರ್ಸಿಗೆ ಹೇಳಿದ್ದೇನೆ ಅದನ್ನು. ಏನಂತ ಆಫರ್ ಕೊಟ್ಟಿದ್ರು, ಏನಂತ ಹೇಳಿದ್ರು? ಇದೇ ಸರ್ ಬಿಗಿನಿಂಗ್ ಸ್ಟಾರ್ಟಿಂಗ್ನಲ್ಲಿ ಮಾಡೋಣ, ಇದೆಲ್ಲ ಇದಾಗೋದಲ್ಲ, ನಾವು ಎಲ್ಲರೂ ಸೇರಿ ಮಾಡೋಣ ಅಂತಂದ್ರೆ ಎಲ್ಲ ಪೀಪಲ್ ಆಗಿ ಗಿವನ್ ಅಸ್ ಎ ಮ್ಯಾಂಡೇಟ್. ನಾವು ಅಲ್ಲಿ ನಿಮ್ಮ ಹತ್ರ ಬರೋದು ಬೇಡ, ನೀವು ನಮ್ಮ ಹತ್ರ ಬರೋದು ಬೇಡ. ನಮ್ಗೊಂದು 5 ವರ್ಷ ಆರಾಮ ಸರ್ಕಾರ ನಡ್ಸಕ್ಕೆ ಬಿಡ್ರಿ, ಮುಂದೆ ಏನು ಮ್ಯಾಂಡೇಟ್ ಕೊಡ್ತಾರೆ ಅದನ್ನ ಮಾಡಂತೀರಿ ಅಂತ ಇಷ್ಟು ಸರ್. ಸೊ ದುಡ್ಡಿಂದೇನೂ ಆಗಿಲ್ಲ ಅಲ್ಲಿ? ಏನು ನನ್ನ ಹತ್ರ ಆಗಿಲ್ಲ ಸರ್, ನನ್ನ ಹತ್ರ ಆಗಿಲ್ಲ. ಓನ್ಲಿ ಬನ್ನಿ ಸರ್ಕಾರ ಮಾಡೋಣ ಅಂತ ಹೇಳಿದ್ದು. ಇಷ್ಟೆಲ್ಲ ಹೇಳಿದ್ಮೇಲೆ ಯಾರು ಅನ್ನೋದನ್ನ ಹೇಳ್ಬಿಡಿ ಸರ್, ಗೊತ್ತಾಗ್ಲಿ. ಹೇಳ್ತೀನಿ ಸರ್, 100% ಹೇಳ್ತೀನಿ ನಿಮಗೆ. ಬಟ್ ಹಾಗಿದ್ದಾಗ ಡೌಟ್ ಬರುತ್ತೆ, ನೀವು ಹೇಳ್ತಾ ಇರೋದು ಸರಿ ಸುಳ್ಳು ಅಂತ ಹೇಳಿಸುತ್ತೆ. ಸುಳ್ಳು ಅನ್ಕೊಂಡ್ಬಿಡ್ರಿ. ಸುಳ್ಳು ಅನ್ಕೊಳ್ಬೇಕು. ನಿಜ ಹೇಳೋ ಸ್ಥಿತಿ ಐತೆ ಸರ್, ನಾ ಯಾವತ್ತೂ ಸುಳ್ಳು ಮಾತಾಡೋದಲ್ಲ. ಮತ್ತೆ ಹೆಸರು ಹೇಳ್ಬಿಡಿ, ಯಾರು ಅಂತ ಹೇಳಿ ಹೆಸರು ಹೇಳ್ಬಿಡಿ. ನಿಜ ಸ್ಥಿತಿ ಹೇಳ ಜನ ಹೆಂಗ್ ನಂಬೇಕು? ಈಗ ಹೇಳ್ತೀನಿ ಅಂತ ಹೇಳಿದ್ದೀನಿ ಸರ್. ಅಲ್ಲಲ್ಲ, ಜನ ಹೆಂಗ್ ನಂಬೇಕ್ರಿ ಅಂತಂದೆ ನಾನೀಗ. ನನ್ನ ನಂಬಿಕೆ ಸರ್. ಪಾಟೀಲ್ ಸರ್, ಪಾಟೀಲ್ ಸರ್, ಈಗ ಇಲ್ಲಿ ಕೇಳ್ರಲ್ಲ, ನಿಮಿಷ ಕೇಳ್ರಲ್ಲ. ಈಗ ಜನ ಹೆಂಗ್ ನಂಬಕ್ ಕೇಳ್ರಿ? ಈಗ ಸಿದ್ದರಾಮಯ್ಯನವ್ರು ಹೇಳ್ತಾರೆ 50 ಕೋಟಿ ಆಫರ್ ಕೊಟ್ರ ಅಂತ ಹೇಳ್ತಾರೆ.
ನಿಮ್ಮ ಪಕ್ಷದ ಶಾಸಕರು ಗಣಿಗ ರವಿ ಹೇಳ್ತಾರೆ 100 ಕೋಟಿ ಆಫರ್ ಕೊಟ್ರ ಅಂತ ಹೇಳ್ತಾರೆ. ನೀವು ನೋಡಿದ್ರೆ ಹೇಳ್ತೀರಿ ನಮಗೇನು ದುಡ್ಡಿನ ಆಫರ್ ಕೊಟ್ಟಿಲ್ಲ, ಹಂಗ ಹೇಳಿದ್ರು ಬರಾಕ 1 ವರ್ಷದ ಹಿಂದೆ ಅಂತ ಹೇಳತ್ತೀರಿ. ಹೆಂಗ ನಮ್ಮನ್ನ ನಾವಂತ ಹೇಳಿ ಸರ್ ಇಟ್ ಆಲ್ ಡಿಪೆಂಡ್ಸ್ ರೀ. ನನಗೇನಾದದ್ದು ನಾ ಹೇಳತ್ತಿದ್ದೇನೆ. ಅಲ್ಲ ಕರೆಕ್ಟ್ ಯಾರು ಏನಾಗೈತೆ ಅವ್ರು ಹೇಳತ್ತಾರ ಯಾರು ಅಂತ. ಅಲ್ಲಲ್ಲ ಯಾರು ಕೇಳಿದಾರ ಅಂತ ಹೇಳ್ತಿದ್ದಾರ. ಹಾ ಹಲೋ, ಹೌದೌದು, ಯಾರು ಕೇಳಿದಾರೆ ನಿಮ್ಗೆ ಇದನ್ನ? ಈಗ ಯಾರಂತ ಅದೇ ಸರ್, ಡಿಫ್ರೆಂಟ್ ಪರ್ಸನ್ ಡಿಫ್ರೆಂಟ್ ಎಮ್.ಎಲ್.ಎ ಅಪ್ರೋಚ್ ಆಗಿದ್ದಾನೆ. ಒಬ್ರೇನಾ ಇಲ್ಲ ಬೇರೆ ಬೇರೆ? ಅವನು ಅವನಿಗೆ ಆಗಿಲ್ಲ, ಅವನದವ್ ಇನ್ನೊಬ್ಬವನಿಗೆ ಆಗಿಲ್ಲ. ಬೇರೆ 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 ಸರ್. ಒಬ್ಬರೇ ನಿಮ್ಮನ್ನ ಏನು ಕೇಳಿಲ್ಲ, ಬೇರೆ ಬೇರೆದವರು ಇದ್ದಾರೆ? ಬೇರೆ ಬೇರೆ ಇದಾರೆ ಸರ್. ನಿಮಗೆ ಗೊತ್ತಿರೋಂಗೆ ಯಾವ್ಯಾವ ಶಾಸಕರನ್ನ ಸಂಪರ್ಕ ಮಾಡಿದ್ರು ಸರ್ ಬಿಜೆಪಿಯವರು? ನನಗೆ ಮಾಡಿದ್ರು ಅನ್ನೋದು ಅಷ್ಟು ನಾನು ಗಮನಕ್ಕೆ ತಂದೆ ಸರ್. ನನ್ನ ಲೀಡರ್ಸ್ಗೆ ಉಳ್ಕಿದ್ದವ್ರು ಅವ್ರವ್ರು ಯಾರ್ಯಾರು ತಂದಾರ ಅವ್ರ ಗಮನಕ್ಕೆ ಬಂದಿತ್ತು. ಅಲ್ಲ ನಿಮ್ಮ ಗಮನಕ್ಕೆ ಬರಲಿಲ್ಲ ಸರ್ ಪಾಟೀಲ್ ಸರ್ ತಂದಾರಂತ ಅವ್ರ ಗಮನಕ್ಕೆ ಇಲ್ಲ ಸರ್, ಇಲ್ಲ ಸರ್. ನಂದು ಬಂದಿದ್ದು ಮಾತ್ರ ನಾ ಹೇಳಿದ್ದೇನೆ. ಅಲ್ಲ ನಿಮ್ಮ ಗೆಳೆಯರು ಇರ್ತಾರಲ್ಲ ಶಾಸಕರು, ಅವ್ರು ಮಾತಾಡಲಿಲ್ಲ? ನನಗೆ ಗೊತ್ತಿಲ್ಲ, ಬಟ್ ಇಲ್ಲ ಮಾತಾಡಿದಾರೆ, ಬಟ್ ಅವ್ರಿಗೆ ಯಾರು ಆಫರ್ ಮಾಡಿಲ್ಲ ಸರ್. ಯಾರಿಗೂ ಆಫರ್ ಮಾಡಿಲ್ಲ? 20-25 ಜನ ಕೂಡಿರ್ತ ಪ್ರಶ್ನೆ ಇಲ್ಲ. ಆಫರ್ ಯಾರಿಗೂ ಬಂದಿಲ್ಲ. ನನಗೆ ಬಂದಿದ್ದ ನಾ ಅದು ಶೇರ್ ಮಾಡ್ಕೊಂಡಿದ್ದೆ. ನಾವು ಯಾಕೆ ನಿಮ್ಮ ಮೇಲೆ ಇಷ್ಟೊಂದು ಪ್ರೀತಿ ಉಕ್ಬಿಟ್ಟಿದೆ ಬಿಜೆಪಿ ಅವರಿಗೆ ಸರ್? ಸರ್ಕಾರ ಮಾಡ್ಬೇಕಲ್ರಿ ಸರ್. ಅಲ್ಲ ನಿಮ್ಮ ಜೊತೆಗಿರೋ 25 ಜನ ಇದ್ದವರು ಯಾರಿಗೂ ಕೇಳಾರದವ್ರು ನಿಮ್ಮನ್ನ ಯಾಕೆ ಆಯ್ಕೆ ಮಾಡ್ಕೊಂಡ್ರು ಅಂತ? ಬಿಜೆಪಿ ಫ್ರೆಂಡ್ಸ್ ಭಾಳ ಮಂದಿ ಅದಾರ ಸರ್ ನನಗೆ. ಸೊ ಆತ್ಮೀಯತೆ ಇದೆ ಅಲ್ಲಿ, ಬಾಂಧವ್ಯ ಇದೆ. ಬಂದವಲ್ಲ ಸರ್ ನಾನು. ಸೊ ಅಲ್ಲಿರೋರೇ ಆಯ್ತು. ಹಂಗಿದ್ದಾಗ ಬಿಜೆಪಿಯ ಫ್ರೆಂಡ್ಸ್ ನಿಮ್ಗೆ ಆಫರ್ ಕೊಟ್ಟಿದೆ ಅಂದ್ರೆ ಅಲ್ಲಿರೋರೇ ಆಯ್ತು ಹಂಗಿದ್ರೆ. ಓಕೆ, ಥ್ಯಾಂಕ್ ಯು ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಅವರೇ, ತುಂಬ ಧನ್ಯವಾದಗಳು. ಬಟ್ ಒಂದೇ ಹೇಳೋದು, ದಯವಿಟ್ಟು ಹೇಳ್ಕೊಂಡು ಹೋಗ್ಬೇಡಿ, ಹೆಸರುಗಳನ್ನು ಹೇಳ್ಬೇಡಿ. ಇಂಥವ್ರ ಆಫರನ್ನು ಕೊಟ್ಟರು ಅಂತ ಹೇಳಿ ರಾಜ್ಯದ ಜನಕ್ಕೆ ಒಂದು ವಿಶ್ವಾಸ ಆದರೂ ಬರುತ್ತೆ. ಕಂಡಂಗೆ ಹಂಗೆ ಹೇಳ್ಕೊಂಡು ಹೋಗ್ಬಿಟ್ರೆ ರಸ್ತೆಯಲ್ಲಿ ಚುರುಮುರಿ ಎಸ್ಕೊಂಡು ಹೋದಂಗೆ ಆಗುತ್ತೆ. ಅದು ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ದ್ವಂದ್ವವಾದಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮೊದಲು ಇಲ್ಲ ಅಂತ ಹೇಳಿ ಆಮೇಲೆ ಹೌದು ಅಂತ ಹೇಳಿದ್ದಾರೆ. ದುಡ್ಡಿನ ಆಫರ್ ಬಂದಿಲ್ಲ ಅಂತ ಹೇಳ್ತಾರೆ. 1 ವರ್ಷದ ಹಿಂದೆ ಆಫರ್ ಕೊಟ್ಟಿದ್ದು ನಿಜ ಅಂತ ಹೇಳ್ತಾ ಇದ್ದಾರೆ. 1 ವರ್ಷದ ಹಿಂದೆ ಬಿಜೆಪಿ ನಾಯಕರೊಬ್ಬರು ಆಫರ್ ಕೊಟ್ಟಿದ್ದು ಸತ್ಯ. ಕೊನೆಯ ಮೂಮೆಂಟಲ್ಲಿ ಅವ್ರು ಹೇಳ್ತಾರೆ, ಗೆಳೆಯರು ತುಂಬ ಜನ ಇದ್ದಾರೆ ನನಗೆ, ಅವರೇ ಕರೆದ್ರು ಅಂತ ಹೇಳ್ತಾರೆ. ಅಂದರೆ ಅಲ್ಲಿ ಅವರೇ ಇನ್ಯಾರು ಇರ್ತಾರೆ? ಪಬ್ಲಿಕ್ ಟಿವಿಗೆ ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಅವರು ಹೇಳ್ತಾ ಇರೋದು, ದುಡ್ಡಿನ ಆಫರ್ ಕೊಟ್ಟಿಲ್ಲ, ಬಂದು ಬಿಡಿ ಸರ್ಕಾರ ಮಾಡೋಣ ಅನ್ನೋದನ್ನು ಹೇಳಿದ್ರಂತೆ. ಯಾರು? ಬಿಜೆಪಿಯಲ್ಲಿರುವಂಥ ಅವರ ಗೆಳೆಯರು ಅಂತ ಹೇಳಿದ್ದಾರೆ. ಬಟ್ ಆಫರ್ ವಿಚಾರದಲ್ಲಿ ಮಾತ್ರ ಇಲ್ಲ ಅಂತಿದ್ದಾರೆ. ಆದರೆ ಸಿದ್ದರಾಮಯ್ಯನವರು 50 ಕೋಟಿ ಅಂತಾರೆ, ಗಣಿಗಾರವರು 100 ಕೋಟಿ ಅಂತಾರೆ, ಇನ್ಯಾರೋ ಒಬ್ರು ಬರ್ತಾರೆ 200 ಕೋಟಿ ಅಂತಲೂ ಹೇಳ್ಬೋದು. ನಂಬೋದು ಹೆಂಗೆ ನಿಮ್ಮನ್ನ?